ನಮ್ಗೆಲ್ಲ ಗೊತ್ತಿರೋ ಹಾಗೆ ವ್ಯಾನ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ನಮ್ಮ ಸಣ್ಣ ಪುಟ್ಟ ಕೇರ್ಲೆಸ್ ಇಂದ ಆಗ್ತಿರೋ ಇನ್ಸಿಡೆಂಟ್ ಗಳನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ನಿಮ್ಗೆ ಒಂದು ಗೈಡ್ಲೈನ್ಸ್ ಹೇಳ್ತಾ ಇದ್ದೀನಿ. ಅದನ್ನ ಹಾಗೆ ಅಬ್ಸರ್ವ್ ಮಾಡಿ ಫಾಲೋ ಮಾಡಿ, ಓಕೆನಾ? ಈಗ ವ್ಯಾನ್ ನಿಮ್ ಮನೆ ಹತ್ರ ನಿಂತಿರ್ತಾರ, ವ್ಯಾನ್ ಬರ್ತಿರ್ತಾರೆ ಅಂದ್ಬಿಟ್ಟು ನೀವೇನ್ ಮಾಡ್ತೀರಾ, ಫಾಸ್ಟ್ ಆಗಿ ಹಿಂದೆಯಿಂದ ರನ್ ಮಾಡ್ಕೊ ಬಂದು ಹತ್ತಕ್ ಹೋಗ್ತೀರಾ. ಅವಾಗ ಏನಾಗುತ್ತೆ, ಬೀಳೋ ಚಾನ್ಸಸ್ ಇರುತ್ತೆ. ಕೆಲವರು ಫ್ರಂಟ್ ಇಂದ ಬರ್ತೀರಾ, ಫ್ರಂಟ್ ಇಂದ ಬರೋರು ಏನ್ ಮಾಡ್ತೀರಾ, ರೋಡ್ ವ್ಯಾನ್ ಬರ್ತಿರುತ್ತೆ, ಫ್ರಂಟ್ ಇಂದ ಓಡ್ ಬಂದು ಹಿಂಗ್ ಹತ್ತಕ್ ಹೋಗ್ತೀರಾ, ಅವಾಗೂ ಬೀಳೋ ಚಾನ್ಸಸ್ ಇರುತ್ತೆ. ಕೆಲವ್ರು ಏನ್ ಮಾಡ್ತೀರಾ, ಬಂದ್ ವೇಟ್ ಮಾಡ್ತಾ ಇರ್ತೀರಾ, ಅವಾಗ ಏನ್ ಮಾಡ್ತಾ ಇರ್ತೀರಾ, ವ್ಯಾನ್ ಬಂತು ಅಂದ್ಬಿಟ್ಟು ಇಲ್ಲಿಂದಾನೇ ಓಡೋಗಿ ಹೋಗ್ತೀರಾ. ಅವಾಗ ಏನಾಗುತ್ತೆ, ಕಾಲ್ ಸ್ಲಿಪ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ, ಇಲ್ಲಿ ಕಂಬಿ ಇರುತ್ತೆ, ತಲೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನೀವು ಅರ್ಲಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅರ್ಲಿ ಬಂದು ನಿಮ್ ಪಾಯಿಂಟ್ ಹತ್ರ ನಿಂತಿರ್ಬೇಕು, ಓಕೆನಾ? ಬಂದ್ ನಿಂತಿದಾಗ ವ್ಯಾನ್ ಬರುತ್ತೆ, ಅವಾಗ ಏನ್ ಮಾಡ್ತೀರಾ, ನೀವು ನಿಧಾನಕ್ಕೆ ಹೋಗ್ಬೇಕು. ಇಲ್ಲಿ ಗ್ರಿಪ್ ಇರುತ್ತೆ, ಎಲ್ಲಾ ವ್ಯಾನಲ್ಲೂ ಗ್ರಿಪ್ ಇರುತ್ತೆ, ಅದ್ ಹಿಡ್ಕೊಂಡು ಏನ್ ಮಾಡ್ಬೇಕು, ನೀವು ಹತ್ತೋಕೆ ಟ್ರೈ ಮಾಡ್ಬೇಕು. ಆಮೇಲೆ ಹತ್ಮೇಲೆ ನೀವು ಬಾಯಿ ಮಾಡೋದಾಗ್ಲಿ ತಡ ಮಾಡೋದಾಗ್ಲಿ ಮಾಡಬಾರ್ದು, ಯಾಕೆಂದ್ರೆ ಹಿಂದೆ ಬೀಳೋ ಚಾನ್ಸಸ್ ಇರುತ್ತೆ ಅಲ್ವಾ, ಹಿಂದೆ ಬೀಳೋ ಚಾನ್ಸಸ್ ಇರುತ್ತೆ. ಅದ್ ನೀವೇನ್ ಮಾಡ್ಬೇಕು, ಫುಲ್ಲು ಮ್ಯಾಲ್ ಬಂದು ಅಲ್ಲಿ ಬಂದು ನೀವೇನ್ ಮಾಡ್ಬೇಕು, ಪೇರೆಂಟ್ಸ್ ಬಾಯಿ ಮಾಡೋದಾಗ್ಲಿ ಏನೇ ಮಾಡೋದಾಗ್ಲಿ ಇಲ್ಲಿ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ಕೆಳಗಡೆ ಮಾಡಬಾರ್ದು. ನೆಕ್ಸ್ಟ್, ನೀವು ವ್ಯಾನ್ ಹತ್ತಾಗ ನಿಮ್ಗೆ ಅಂತ ಒಂದು ಸೀಟ್ ಅಲೋಕೇಟ್ ಮಾಡಿರ್ತಾರೆ ಅಲ್ವಾ, ನಿಮ್ಗೆ ಅಂತ ಒಂದು ಲೀಡರ್ಸ್ ಸೀಟ್ ಅಲೋಕೇಟ್ ಮಾಡಿರ್ತಾರೆ. ಆ ಸೀಟಲ್ಲಿ ಏನ್ ಮಾಡ್ಬೇಕು, ಆ ಸೀಟಲ್ಲೇ ನಿಮ್ ಅಲೋಕೇಟ್ ಮಾಡಿರೋ ಸೀಟಲ್ಲೇ ಕೂತ್ಕೋಬೇಕು. ನೆಕ್ಸ್ಟ್ ಕುತ್ಕೊಂಡಾದ್ಮೇಲೆ ಕೆಲವ್ರು ಏನ್ ಮಾಡ್ತೀರಾ, ಕೈ ಆಚೆ ಹಾಕ್ತೀರಾ, ಕತ್ತ ಆಚೆ ಹಾಕ್ತೀರಾ, ಮತ್ತೆ ಹಿಂಗ್ ನಿಂತ್ಕೊಂಡು ನೋಡ್ತೀರಾ. ಹಂಗ್ ನೋಡೋದ್ರಿಂದ ಏನಾಗುತ್ತೆ, ಹಿಂದೆಯಿಂದ ವೆಹಿಕಲ್ಸ್ ಬರೋದಾಗ್ಲಿ ಮರ ಗಿಡಗಳು ಇರೋದಾಗ್ಲಿ ಅವಾಗ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಅದನ್ನ ತುಂಬಾ ಅವಾಯ್ಡ್ ಮಾಡ್ಬೇಕು, ಓಕೆನಾ? ನೆಕ್ಸ್ಟ್, ವ್ಯಾನ್ ಅಲ್ಲಿ ತುಂಬಾ ನಿದ್ದೆ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು ಅಲ್ವಾ. ನಿದ್ದೆ ಮಾಡೋದಂದ್ರೆ ಏನಾಗುತ್ತೆ ಅಂದ್ರೆ, ಈಗ ವ್ಯಾನ್ ಮೂವ್ ಆಗ್ತಿರುತ್ತೆ, ಅವ್ರು ಬ್ರೇಕ್ ಹಿಡಿಯೋದಾಗ್ಲಿ ಇಲ್ಲ ಹಂಸಿಂದ ಮೂವ್ ಮಾಡೋದಾಗ್ಲಿ, ಅವಾಗ ಏನ್ ಮಾಡ್ತೀರಾ, ಮುಂದೆ ತಲೆ ಹೊಡೆಯೋ ಚಾನ್ಸಸ್ ಇರುತ್ತೆ, ಹಿಂದೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವ್ಯಾನ್ ಅಲ್ಲಿ ತುಂಬಾ ನಿದ್ದೆ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು ಅಲ್ವಾ. ಇನ್ಮೇಲೆ ಅವಾಯ್ಡ್ ಮಾಡ್ತೀರಲ್ವಾ? ಅವಾಯ್ಡ್ ಮಾಡ್ಬೇಕು. ನೆಕ್ಸ್ಟ್, ನೀವು ಇಳಿಬೇಕಾದ್ರೆ ಅದು ಸ್ಕೂಲ್ ಆಗ್ಲಿ ನಿಮ್ಮ ಮನೆ ಪಿಕಪ್ ಪಾಯಿಂಟ್ ಆಗ್ಲಿ ಡ್ರಾಪಿಂಗ್ ಪಾಯಿಂಟ್ ಆಗ್ಲಿ, ಓಕೆನಾ? ಅವಾಗ ಏನ್ ಮಾಡ್ಬೇಕು, ವ್ಯಾನ್ ಮೂವ್ ಆಗ್ತಿದಂಗೆ ಬಂದ್ ಏನ್ ಮಾಡ್ತೀರಾ, ಕೆಲವರು ನಿಂತ್ಕೊಂಡ್ಬಿಡ್ತೀರಾ. ಹಿಂಗೆ ಒಂದ್ ಪಾಯಿಂಟ್ ಬಂತು ಏನ್ ಮಾಡ್ತೀರಾ, ಕೆಲವರು ನಿಂತ್ಕೊಂಡ್ಬಿಡ್ತೀರಾ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಏನ್ ಮಾಡ್ತೀರಾ, ಬಂದ್ ನಿಂತ್ಕೊಂಡ್ಬಿಡ್ತೀರಾ. ಅವಾಗ ಏನಂತೆ, ಅವ್ರು ಸಡನ್ ಆಗಿ ಬ್ರೇಕ್ ಆಗ್ತಾರೆ, ಇಲ್ಲ ಮುಂದೆ ಬೀಳೋ ಚಾನ್ಸಸ್ ಇರುತ್ತೆ, ಇಲ್ಲ ಈ ಕಡೆ ಬೀಳೋ ಚಾನ್ಸಸ್ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ಆ ತರ ತಪ್ಪು ಮಾಡಬಾರ್ದು. ವ್ಯಾನ್ ಏನಾಗುತ್ತೆ, ಫುಲ್ ಸ್ಟಾಪ್ ಆದ್ಮೇಲೆ ನೀವು ನಿಮ್ಮ ಸೀಟ್ ಇಂದ ನೀವು ಎದ್ದು ನಿಂತ್ಕೋಬೇಕು. ಸ್ಟಾಪ್ ಆದಾಗಿನೇ ಬಂದ್ ನಿಂತ್ಕೊಂಡು ಇದೇ ಟ್ರೈ ಮಾಡ್ಬೇಕು, ಓಕೆನಾ? ವ್ಯಾನ್ ಸ್ಟಾಪ್ ಆದ್ಮೇಲೆ ನೀವು ಇದೇ ಟ್ರೈ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತೀರಾ, ಫಾಸ್ಟ್ ಇಳಿಯಕ್ ಹೋಗ್ತೀರಾ, ಸ್ಲಿಪ್ ಆಗಿ ಕೆಳಕ್ ಬೀಳ್ತೀರಾ. ನಿಜ ಅಲ್ವಾ ಅದು? ಅದಕ್ಕೇನ್ ಮಾಡ್ಬೇಕು, ವ್ಯಾನ್ ಫುಲ್ ಸ್ಟಾಪ್ ಆದ್ಮೇಲೆ ಸ್ಲೋ ಹಿಡಿದು ಇದ್ ಮಾಡ್ಬೇಕು. ಈಗ ವ್ಯಾನ್ ಇಳಿದ ತಕ್ಷಣ ಏನ್ ಮಾಡ್ತೀರಾ, ಫ್ರಂಟ್ ಓಡೋಕ್ ಟ್ರೈ ಮಾಡ್ತೀರಾ, ಅಲ್ಲಿಂದ ವ್ಯಾನ್ ಬರ್ತಿರ್ಬೋದು, ವೆಹಿಕಲ್ಸ್ ಬರ್ತಿರ್ಬೋದು, ಅವಾಗ ಇನ್ಸಿಡೆಂಟ್ಗಳು ಆಗೋ ಚಾನ್ಸಸ್ ಇರುತ್ತೆ. ಹಿಂದೇನು ಅಷ್ಟೇ, ಹಿಂದೇನಕ್ಕೆ ಏನ್ ಮಾಡ್ತೀರಾ, ಕೆಲವರು ಹಿಂದೇನು ಓಡಕ್ ಹೋಗ್ತೀರಾ, ಅವಾಗೂ ಸೇಮ್ ವೆಹಿಕಲ್ಸ್ ಹೋಗ್ತಿರುತ್ತೆ, ಹೋಗ್ತೀರಾ, ಅವಾಗ ಇನ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ? ಅದಕ್ಕೇನ್ ಮಾಡ್ಬೇಕು, ನಾವು ವ್ಯಾನ್ ಇಳಿದ ತಕ್ಷಣ ಈ ಪೇರೆಂಟ್ಸ್ ಬರೋವರೆಗೂ ವೆಯ್ಟ್ ಮಾಡಿ, ವ್ಯಾನ್ ಮೂವ್ ಆದ್ಮೇಲೆ ನೀವು ಮೂವ್ ಆಗ್ಬೇಕು. ಓಕೆ, ಎಲ್ಲರಿಗೂ ಅರ್ಥ ಆಯ್ತಲ್ವಾ?